ಅಜ್ಜಾರ ಈ ಕಾಮಧೇನವನ್ನು ಬೇಡಿದ್ದು ಕೊಡುವಂತ ಕಾಮಧೇನವನ್ನು ಈ ಗುಡಿಸಲ್ದಾಗ ಇಟ್ಕೊಂಡು ಏನು ಮಾಡೋರದ್ರಿ, ನನ್ನ ರಾಜಧಾನಿಗೆ ಕೊಟ್ರಿ ಅಂದ್ರೆ ನನ್ನ ರಾಜಧಾನಿಗೆ ಏನು ಬೇಕಾದ್ರೆ ಪ್ರಜೆಗಳಿಗೆಲ್ಲ ಕೊಡ್ತೀನಿ ಅಂತಂದ್ರು ಅವರು. ಅವರಂದ್ರು ನೋಡಪ್ಪ, ಇದು ನಾ ಸಂಪಾದನೆ ಮಾಡಿದ್ದಲ್ಲಿದು ಏನ್ರಿ, ನಾ ಪಡ್ಕೊಂಡದಲ್ಲಪ್ಪ, ನಮ್ಮ ಹಿರಿಯರಿಗೆ ಕೊಟ್ಟದ್ದೈತಿದು, ಹಿರಿಯರಿಗೆ ಕೊಟ್ಟದ್ದನ್ನು ನಾ ಕೊಡಾಕ ನಾ ಯಾರು, ನಾ ಕೊಡಾಕ ಬರಂಗಿಲ್ಲಪ್ಪ ಅಂತಂದ್ರು. ಅಂದ್ಕೊಳ್ಳಿ ಅವರಂದ್ರು ಕೊಡಾಕಬೇಕು, ರಾಜ ಇಚ್ಛಾ ಮಾಡಿದ್ರೆ ಏನೆಲ್ಲ ಕೊಡಾಕಬೇಕಂತೇಳಿ ಸಿಟ್ಟಿಗೆದ್ದು ಯುದ್ಧವನ್ನ ಮಾಡಕ್ಕೆ ಪ್ರಾರಂಭ ಮಾಡಿದ. ಯುದ್ಧವನ್ನ ಮಾಡಲಿಕ್ಕೆ ಖಡ್ಗವನ್ನು ಹಿಡಿದಂತಹ ಸಂದರ್ಭದೊಳಗೆ ಜಮದಗ್ನಿ ಋಷಿಗಳು ಏನು ಕೇಳ್ತಾರೆ ಅಂದ್ರೆ, ಕಾಮಧೇನು ಅಂತಕ್ಕೆ 1,000 ಸೈನಿಕರನ್ನ ನನಗೆ ಅನುಗ್ರಹ ಮಾಡುವಂತಂದಾಗ 1000 ಸೈನಿಕರನ್ನ ತಯಾರು ಮಾಡಿಕೊಡ್ತದೆ. ಕಾರ್ತಿವೀರ ಮಹಾರಾಜ ಜಮದಗ್ನಿಗಳು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯುದ್ಧ ಮಾಡಲಿಕ್ಕೆ ಹೋದಂತಹ ಸಂದರ್ಭದೊಳಗೆ ನಮ್ಮ ಕಾರ್ತಿವೀರ ಮಹಾರಾಜ ಏನು ಮಾಡ್ತಾನಂದ್ರೆ, ಮೋಸದಿಂದ ಜಮದಗ್ನಿ ಋಷಿಗಳನ್ನ ಕೊಲೆ ಮಾಡಿ ಅವರನ್ನು ಕೊಂದು ಕಾಮಧೇನುವನ್ನ ತನ್ನ ರಾಜ್ಯಕ್ಕೆ ಹೋದ. ಯಾವಾಗ ತನ್ನ ರಾಜ್ಯಕ್ಕೆ ಹೋದ ತಕ್ಷಣ ಇಲ್ಲಿ ರೇಣುಕಾ ತಾಯಿ ಅಳ್ಳಾಕತ್ತಳು. ಗಂಡನನ್ನ ಕೊಲೆ ಮಾಡಿದಾಗ ಆ ತಾಯಿ ಸಂಕಟ ಪಡಕತ್ತಳು, ಅಳ್ಳಾಕತ್ತಳು ಪುಣ್ಯಾತ್ಮರಿ. ಅವಾಗ ತನ್ನ ಮಗನಾದಂತ ಏ ಭಾರ್ಗವ ರಾಮ, ಏ ನನ್ನ ಕಂದ ಎಲ್ಲಿದೆಯಪ್ಪ, ಬೇಗನೆ ಬಾರು ಅಂತ ಕೂಗಿದಾಗ ತತ್ಕ್ಷಣದಲ್ಲಿ ಪ್ರತ್ಯಕ್ಷ ಆಗ್ತಾನೆ ಪರಶುರಾಮ, ಪ್ರತ್ಯಕ್ಷ ಆಗ್ತಾನೆ. ಅಮ್ಮ ಯಾಕೆ ನನ್ನ ಕೂಗಿದೆ ಅಂತ. ಇಲ್ಲಪ್ಪ, ಕಾರ್ತಿವೀರ ಮಹಾರಾಜ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಕಾಮಧೇನು ನನಗೆ ಬೇಕು ಅಂತೇಳಿ ಬಲಾತ್ಕಾರದಿಂದ ನಿಮ್ಮ ತಂದೆಯವರನ್ನ ಕೊಲೆ ಮಾಡಿ ಅದನ್ನು ಓದಿದಾನಪ್ಪ ಅಂತ ಹೇಳಿದಾಗ ಅವಾಗ ಪರಶುರಾಮ ಕ್ರೋಧಾಗ್ನಿ ಆಗ್ತಾನೆ, ಸಿಟ್ಟಿಗೆ ಬರ್ತಾನೆ. ಅಮ್ಮ, ಈ ಕ್ಷತ್ರಿಯರು ಪ್ರಸಾದ ಮಾಡಿ ನಮ್ಮ ಆಶ್ರಮದೊಳಗೆ ಪ್ರಸಾದ ಮಾಡಿ ಇದನ್ನು ಯಾವಾಗ ಅವರ ಬಲಾತ್ಕಾರದಿಂದ ಓದಿದಾರೋ ಅಂದ ಮೇಲೆ ನಾನು ಇಡೀ ಕ್ಷತ್ರಿಯ ಕುಲವನ್ನೇ ಸರ್ವನಾಶ ಮಾಡ್ತೇನೆ ಅಂತೇಳಿ ಶಪಥ ಮಾಡಿದ. ಕಾರ್ತಿವೀರ ಮಹಾರಾಜನನ್ನ ಸಂಹಾರ ಮಾಡಿದ. ಹಿಂಗ ಅನೇಕ ರಾಜ್ಯರನ್ನು ಕೂಡ ಸಂಹಾರ ಮಾಡ್ತಾ ಹೊಂಟ ಪುಣ್ಯಾತ್ಮರೇ. ಅಲ್ಲಿ ಮೂಲಕ ರಾಜ ಅಂತ ಬರ್ತಾನ, ಇನ್ನೊಬ್ರು ದಶರಥ ಮಹಾರಾಜರಂತೂ ಕೂಡ ಬರ್ತಾರೆ. ನಮ್ಮ ಶ್ರೀರಾಮನ ತಂದೆ ದಶರಥ ಮಹಾರಾಜರು. ಮೂಲಕ ರಾಜಾಗ ಮಕ್ಕಳಿರಂಗಿಲ್ಲ, ಆದ್ರೆ ಒಂದವನ ತಕ್ಕ ಧರ್ಮ ಇರ್ತದೆ. ಪರಶುರಾಮನ ಹತ್ರ ಏನು ಧರ್ಮ ಇರ್ತತಿ ಅಂತಂದ್ರೆ, ಯಾರಾದರೂ ಹೋಮವನ್ನ ಮಾಡ್ತಿದ್ರು, ಧರ್ಮ ಕಾರ್ಯದೊಳಗೆ ತೊಡಗಿದ್ರು, ಅಥವಾ ಯಾರಾದರೂ ಮದುಮಕ್ಕಳಿದ್ರೆ ಅವರನ್ನ ಕ್ಷಮಾ ಮಾಡಿ ಬಿಟ್ಟು ಹೋಗ್ತಿದ್ದ. ಆದ್ರೆ ಇಲ್ಲಿ ಏನಾಗ್ತತಿ ಅಂತಂದ್ರೆ, ಮೂಲಕ ರಾಜಾಗ ಸೈನಿಕ ಬಂದು ಹೇಳಿದ, ಪರಶುರಾಮ ಎಲ್ಲರನ್ನು ಸಂಹಾರ ಮಾಡ್ಕೊತ ಬರಾಕತ್ಯಾನ, ನೀನು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡು, ಮಕ್ಕಳೆಲ್ಲ ಮಕ್ಕಳ ಸಲುವಾಗಿ ಯಾಗವನ್ನು ಮಾಡು ಅಂದಾಗ ಯಾಗವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದ. ಪರಶುರಾಮ ಬಂದ, ಏ ಮೂಲಕ ರಾಜ ಎದ್ದು ಬಾ, ನಿನ್ನ ಸಂಹಾರ ಮಾಡಕ್ಕೆ ಬಂದನಂದಾಗ ಕೈ ಮುಗಿದು ಕೇಳ್ಕೊತಾನ, ಪರಶುರಾಮ ನನಗೆ ಮಕ್ಕಳಿಲ್ಲಪ್ಪ, ಮಕ್ಕಳ ಸಲುವಾಗಿ ನಾ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಕತ್ತೇನೆ, ದಯಮಾಡಿ ನನ್ನನ್ನು ಕ್ಷಮಾ ಮಾಡಿ ಬಿಟ್ಟು ಹೋಗು ಅಂತಂದಾಗ, ಹಾಗಾದ್ರೆ ನಿನ್ನನ್ನು ಬಿಟ್ಟು ಹೋಗ್ತೀನಿ, ನೀನು ವೀರನಾಗಬಾರದು, ಇನ್ನು ಮೇಲೆ ವೀರನಾಗಿ ನಿನ್ನ ಜೀವನವನ್ನು ನಡೆಸಬಾರದು, ನೀನೇನಾಗಬೇಕು, ಉಪವೀರನಾಗಿ ಬದುಕಬೇಕು ಅಂತ ಹೇಳ್ತಾನೆ. ಉಪವೀರನಾಗಿ ಬದುಕಬೇಕು ಅಂತ ಹೇಳಿದ. ನಂತರದೊಳಗೆ ಇದೇ ಸಂದರ್ಭ ದಶರಥ ಮಹಾರಾಜರು ಮದುಮಕ್ಕಳಿದ್ದಂತಹ ಸಂದರ್ಭದೊಳಗೆ ಪರಶುರಾಮ ಬರ್ತಾನೆ. ಪರಶುರಾಮ ಬಂದಂತಹ ಸಂದರ್ಭದೊಳಗೆ ಅವರು ಹಸಿಮೈಯಾಗಿರೋದ್ರಿಂದ, ಮದುಮಗನಾಗಿರೋದ್ರಿಂದ ಅವಾಗ ಬಂದ ದಶರಥ ಮಹಾರಾಜರಿಗೂ ಕೂಡ, ಮಹಾರಾಜ್ ನೀ ಇನ್ನ ಮೇಲೆ ಉಪವೀರನಾಗಿ ಬದುಕಬೇಕು ಅಂತೇಳಿ ಅಲ್ಲಿಯೂ ಕೂಡ ಅವರಿಗೆ ಉಪವೀರ ಪದವಿ ಕೊಟ್ಟರು ಅನ್ನೋದು ಕೂಡ ಉಲ್ಲೇಖ ಆಗ್ತದೆ. ಹಾಗಾದ್ರೆ ಇದು ಉಪವೀರ 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 ಅನ್ಕೋತ ಎಲ್ಲಿ ಬಂದೈತಿ ಅಂತಂದ್ರೆ, ನಿಮ್ಮೆಲ್ಲರ ಬಾಯಾಗ ಸಿಕ್ಕ ಇದು ಉಪ್ಪಾರ ಉಪ್ಪಾರ ಉಪ್ಪಾರ. ಏನಾಗೈತ್ರಿ, ನಿಮ್ಮ ಕೈಯಾಗ ಸಿಕ್ಕ ಉಪ್ಪಾರ ಉಪ್ಪಾರ ಆಗೈತಿ. ಹೌದಾ ಇಲ್ರಿ ಅಂತಿರ್ತೀವಿ ನೋಡು, ಭಾಳ ಚಂದ ಹೆಸರಿಟ್ಟಿರ್ತೀವಿ. ದೇವ್ರ ಹೆಸರು ಬಸಪ್ಪ ಅಂತ ಇಟ್ಟಿರ್ತೀವಿ. ಯಾಕೋ ಬಸ್ಯ ಆತಾರ. ಹೌದಿಲ್ಲ, ಅಡಿವ್ಯಾಪ ಅಂತ ಇಟ್ಟಿರ್ತೀವಿ, ಯಾಕೋ ಅಡಿವೆ ಆತಾರ. ಗೆಳೆತನದೊಳಗೆ ಕರಿತಾರಿಲ್ರಿಪ್ಪ. ಹಂಗ ಇದು ಆಡ್ತಾ ಆಡು ಭಾಷೆ ಒಳಗೆ ನಮಗೆ ಉಪ್ಪಾರ ಅನ್ನೋ ಶಬ್ದ ಬಂದದ ಅನ್ನೋದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಮೂಲ ನಾವು ಯಾರಿದ್ದೀವಿ ಅಂತಂದರೆ ಕ್ಷತ್ರಿಯರಿದ್ದೀವಿ ಅನ್ನೋದನ್ನು ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಪುಣ್ಯಾತ್ಮರೇ. ಹಾಗಾದ್ರೆ
ನಮ್ಮ ವಂಶಾವಳಿ ಹೆಂಗೆ ಬಂತ್ರಿ? ವಂಶಾವಳಿ ಹೆಂಗೆ ಬಂತು ಅಂತ ನೋಡೋದಾದ್ರೆ ಇಲ್ಲಿ ಎ ಪಿ ನೀವು ಮಾತಾಡೋದಿದ್ರೆ ಅಲ್ಲಿ ಹಿಂದೆ